ಶೌರ್ಯ ಮತ್ತು ಸಾಹಸದ ಪ್ರತೀಕ ಮದಕರಿ ನಾಯಕ ಬುಲೆಟ್ ಚಂದ್ರು. ಚಾಮರಾಜನಗರದಲ್ಲಿ ರಾಜವೀರ ಮದಕರಿ ನಾಯಕ ಪುಣ್ಯಸ್ಮರಣೆ. ಚಾಮರಾಜನಗರ ರಾಜವೀರ ಮದಕರಿ ನಾಯಕರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದು ಸ್ವಾಭಿಮಾನಿ, ಶೌರ್ಯ ಮತ್ತು ಸಾಹಸದ ಪ್ರತೀಕ ಎಂದು ನಾಯಕ ಸಮುದಾಯದ ಯುವ ಮುಖಂಡ ಬುಲೆಟ್ ಚಂದ್ರು ಹೇಳಿದರು. ನಗರದ ಶ್ರೀ ವಾಲ್ಮೀಕಿ ಆಟೋ ನಿಲ್ದಾಣದಲ್ಲಿ ನಾಯಕ ಸಮುದಾಯದ ವತಿಯಿಂದ ನಡೆದ ರಾಜವೀರ ಮದಕರಿ ನಾಯಕ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಮದಕರಿ ನಾಯಕರ ಆಳ್ವಿಕೆ ಅವಧಿಯಲ್ಲಿ ಕೈಗೊಂಡ ಹಲವು ರಾಜಕೀಯ ನಿರ್ಣಯಗಳು ಚಿತ್ರದುರ್ಗ ಸಂಸ್ಥಾನದ ಕೀರ್ತಿಯನ್ನು ದಕ್ಷಿಣ ಭಾರತದಲ್ಲೆಲ್ಲ ಹರಡಲು ಕಾರಣವಾಯಿತು. ಅವರ ಆಳ್ವಿಕೆಯಿಂದಾಗಿಯೇ ಚಿತ್ರದುರ್ಗ ಸಂಸ್ಥಾನವು ಹೆಚ್ಚು ಪ್ರವರ್ಧಮಾನಕ್ಕೆ ಬರಲು ಸಾಧ್ಯವಾಯಿತು. ಬದುಕಿನ ಬಹುಕಾಲ ಯುದ್ಧೋತ್ಸವಗಳಲ್ಲಿ ಭಾಗಿಯಾಗುತ್ತಿದ್ದ ಮದಕರಿ ನಾಯಕರು ಸಂಸ್ಥಾನವನ್ನು ಬಲಪಡಿಸುವಲ್ಲಿ, ರಾಜ್ಯವನ್ನು ಸುಭಿಕ್ಷೆಯಿಂದ ಇಟ್ಟುಕೊಳ್ಳುವಲ್ಲಿ ವಹಿಸುತ್ತಿದ್ದ ಪಾತ್ರ ವಿಶೇಷವಾದದ್ದು. ಅವರ ತತ್ವಾದರ್ಶವನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜೈ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ಅಧ್ಯಕ್ಷ ಜಿ ಬಂಗಾರು, ಆಟೋ ಮಂಜು, ಸುಬ್ರಹ್ಮಣ್ಯ, ಮಹದೇವ ನಾಯಕ, ಲಕ್ಷ್ಮಣ್, ಮಹೇಶ್ ನಾಯಕ, ಶ್ರೀನಿವಾಸ, ಬಂಗಾರ ನಾಯಕ, ರಂಗಸ್ವಾಮಿ, SMBT ಸಿದ್ದರಾಜು, ರಾಜಣ್ಣ, ಚಂದ್ರು, ಸಂತು, ನಾಗೇಶ್, ಮಣಿ, ಗುರು, ಸಿದ್ದರಾಜು, ರಾಘು, ಶ್ರೀನಿವಾಸ್, ಚೇತನ್, ಕಿರಣ್, ಮನು ಇತರರು ಹಾಜರಿದ್ದರು. ವರದಿ ಒಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ಹೆತ್ತ ತಾಯಿಗೂ ಹೊತ್ತ ಮಣ್ಣಿಗೂ ಮಿಗಿಲಾಗಿ ಅಮ್ಮಂದಿರಿಗೆಲ್ಲ ದೊಡ್ಡಮ್ಮ, ಉಚ್ಚಂಗಮ್ಮ ಎಂದು ಕರೆಸಿಕೊಳ್ಳುವ ತಾಯೇ ಉಚ್ಚಂಗಿ. ಇದು ನಿನಗೆ ಶರಣು. ದಿಕ್ಕಿಲ್ಲದ ಸಿಂಹಾಸನಕ್ಕೆ ಕೋಟೆಯ ಕಲಶವನ್ನು ಕಾಪಾಡಲಿಕ್ಕೆ ಪ್ರಪಂಚದ ಜ್ಞಾನವನ್ನರಿಯದ ಹಸುಳೆಯನ್ನು ಕರೆತಂದು ಈ ಮಣ್ಣಿನ ಒಡೆಯನೆಂಬ ಪಟ್ಟಾಭಿಷೇಕ ಮಾಡಿದ ಆ ಕ್ಷಣದಿಂದ 24 ವರ್ಷಗಳ ಕಾಲ ನಮ್ಮವರನ್ನ, ನಮ್ಮ ಈ ಮಣ್ಣನ್ನ ಶತ್ರುಗಳಿಂದ ಕಾಪಾಡಲು ಹಗಲಿರುಳು ನಮಗೆ ಬೆಂಗಾವಲಾಗಿ ಕಾಯುತ್ತಾ ಇದ್ದ ನಿನಗೆ ಇಂದು ನಮ್ಮ ಮೇಲೆ ಏಕಕೋಪ ತಾಯಿ. ಮಾಡಿದ ಪೂಜೆ ಪುರಸ್ಕಾರ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೇನೆ. LIC ಎದುರುಗಡೆ ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಆಟೋ ಸ್ಟ್ಯಾಂಡ್ನಲ್ಲಿ ಇವತ್ತು ನಾಯಕ ಸಮಾಜದ ಮುಖಂಡರು ಹಾಗೂ ನಾಯಕ ಸಮಾಜದ ಯುವಕರಿಂದ ಇವತ್ತು ನಾಯಕ ಪುಣ್ಯಸ್ಮರಣೆ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಅನ್ನ ಸಂಸ್ಕರಣೆ ಕೂಡ ಮಾಡಲಾಗಿದೆ. ಇವತ್ತು ಏನು ಮದಕರಿ ನಾಯಕರ ಒಂದು ಪುಣ್ಯಸ್ಮರಣೆ ಇದೆ. ಇವತ್ತಿನ ದಿವಸ ಎಲ್ಲ ಒಂದು ಮುಖಂಡರುಗಳು, ಯುವಕರುಗಳು ಎಲ್ಲ ಸೇರಿ ಇವತ್ತಿನ ದಿವಸ ಇದನ್ನು ವಿಜೃಂಭಣೆಯಾಗಿ ಆಚರಿಸಲು ಮುಂದಾಗಿದ್ದಾರೆ. ಶ್ರೀ ಮದಕರಿ ನಾಯಕರು 1747ರಲ್ಲಿ ಜನಿಸಿದ್ರು. ಒಂದು ಊರಲ್ಲಿ ಅವರು 1747ರಲ್ಲಿ ಒಂದು ಊರಲ್ಲಿ ಜನಿಸಿದ ನಂತರ 1782ರಲ್ಲಿ ಅವರು ನಿಧನ ಹೊಂದಿರ್ತಾರೆ. ಅವರು ಇದರ ಒಂದು ತಕ್ಷಣ ಅವರು ಒಂದು ವೀರ ಮದಕರಿ ನಾಯಕರು ಒಂದು ಸಾಕಷ್ಟು ಬಿರುದುಗಳನ್ನ ಹೆಸರುಗಳಲ್ಲಿ ಕೂಗ್ತಾ ಇರ್ತಾರೆ ಜನ. ರಾಜವೀರ ಮದಕರಿ ನಾಯಕ, ಗಂಡುಗಲ್ಲಿ ಮದಕರಿ ನಾಯಕ ಹಾಗೂ ದುರ್ಗದ ಹುಲಿ ಅಂತ ಸಾಕಷ್ಟು ಹೆಸರುಗಳಲ್ಲಿ ಮದಕರಿ ನಾಯಕನ ಕೂಗಿಸ್ತಾ ಇರ್ತಾರೆ. ಅಂತ ಒಂದು ಅವರು ಚಿಕ್ಕ ವಯಸ್ಸಿನಲ್ಲಿ ಅವರು ಪಟ್ಟಕ್ಕೆ ಏರಿಸುವಂಥ ಕೆಲಸವನ್ನು ಆಗಿರ್ತದೆ. ಆ ಚಿಕ್ಕ ವಯಸ್ಸಿನ ಒಂದು ಬಾಲಕ ಮುಂದೊಂದು ದಿನ ಒಂದು ಮದವತ್ತಿರುವಂಥ ಆನೆಯನ್ನು ನೆಲಕ್ಕೆ ಬೀಳಿಸೋದ್ರಲ್ಲಿ, ಅದೇ ಒಂದು ಏನು ಪ್ರಜೆಗಳನ್ನು ಒಂದು ಯೋಗ ಸಮಾಜದಲ್ಲಿ ಒಂದು ಬಾಂಧವ್ಯದಿಂದ ನೋಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಅವರು ಒಂದು ಏನು ಮದಕರಿ ನಾಯಕರು ಒಂದು ಒಳ್ಳೆಯ ಆಡಳಿತಗಾರರು, ಒಳ್ಳೆಯ ಒಂದು ಇದರಲ್ಲಿ ಇರ್ತಕ್ಕಂಥವ್ರು. ಅವರೆಲ್ಲ ಒಂದು